ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಯೂಟ್ಯೂಬ್ನಿಂದ ನಿಮಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ 2 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಮೂಲಕ ಪ್ರತಿಯೊಬ್ಬರು ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್ ಏನಿದೆಯಲ್ಲ, ಈ ಮೊದಲನೇ ಅಪ್ಡೇಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಪ್ರಾಬ್ಲಮ್ ಅನ್ನೋದೇ ಇರಲ್ಲ. ಯಾಕಪ್ಪ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದಂತ ನಿಮಗೇನು ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ. ಯಾಕಂದರೆ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದು, ನಮ್ಮೊಂದು ವಿಡಿಯೋ ಯಾವ ರೀತಿ ಟೈಟಲ್ ಹಾಕೋದು, ಯಾವ ಒಂದು ಟ್ಯಾಗ್ಸ್ ಹಾಕೋದು, ಯಾವ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕೋದು, ಏನು ಹಾಕೋದು ಅಂತ ತುಂಬ ಜನಕ್ಕೆ ಗೊತ್ತಾಗಲ್ಲ. ಆದರೆ ಬಟ್ ಈ ಒಂದು ಅಪ್ಡೇಟ್ ಮೂಲಕ ನೀವು ಇನ್ನು ಮುಂದೆ ಎಲ್ಲ ಈಸಿಯಾಗಿ ನೀವು ಆರಾಮಾಗಿ ಹಾಕ್ಬೋದು. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು. ಏನು ತುಂಬ ಸಿಂಪಲ್, ಯೂಟ್ಯೂಬ್ನಲ್ಲಿ 2 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಈ ಒಂದು ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ವಾಚ್ ಮಾಡ್ತಾರೋ ಪ್ಲೀಸ್ ಕಾಲ್ಸ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿದೆ. ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಖುಷಿ ಪಡೋಂತಾನೆ ಅಪ್ಡೇಟ್ ಇದು. ಈ ಒಂದು ಅಪ್ಡೇಟ್ ಯಾರು ಕೂಡ ಮಿಸ್ ಮಾಡೋಕೆ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ಒಂದು ಶೇರ್ ಮಾಡೋದು ಕೂಡ ಮರಿಬೇಡಿ. ಏನಪ್ಪ ಅಂತ ನಾನು ನಿಮಗೆ ಹೇಳ್ತೇನೆ. ತುಂಬ ಸಿಂಪಲ್, ನಾನು ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ಕೂಡ ತಿಳಿಸ್ಬಿಡ್ತೇನೆ. ಯಾವ ರೀತಿ ಏನು ಅಪ್ಡೇಟ್ ಎಲ್ಲ ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕನೇ ನಿಮ್ಗೆ ತಿಳಿಸ್ತೇನೆ. ಏನೋದು ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಸೈಡಿಗೆ ನಮಗೀಗ ಅಂದರೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ತುಂಬ ಸಿಂಪಲ್. ಈಗ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 2 ಹೊಸ ನ್ಯೂ ಅಪ್ಡೇಟ್ ಬಂದರೆ ಈಗ ನಾನು ನಿಮಗೆ ಮೊದಲನೇ ಅಪ್ಡೇಟ್ ಹೇಳ್ತೀನಿ. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಖುಷಿ ಕೊಡುವಂಥ ಅಪ್ಡೇಟು. ಅದರ ನಂತರ ಸೆಕೆಂಡ್ ಅಪ್ಡೇಟ್ ಹೇಳ್ತೇನೆ. ಈಗ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ನೀವು ನಿಮ್ಮೊಂದು ಮೊಬೈಲ್ ಕ್ರೋಮ್ನಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಮಾಡಿ, ಪಿ ಸಿಯಲ್ಲಿ ಆಗಿರ್ಬೋದು, ಮೊಬೈಲ್ನಲ್ಲಿ ಆಗಿರ್ಬೋದು. ಜಸ್ಟ್ ಏನು ಮಾಡಿ, ನಿಮ್ಮೊಂದು ಮೊಬೈಲ್ನಲ್ಲಿ ನೀವು ಡ್ಯಾಶ್ಬೋರ್ಡ್ ಓಪನ್ ಮಾಡ್ಕೊಂಡು, ಡ್ಯಾಶ್ಬೋರ್ಡ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಅನಾಲಿಟಿಕ್ಸ್ ಅಂತ ಒಂದು ಜಸ್ಟ್ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಇದೆ ನೋಡಿ, ಏನಪ್ಪ ಅಂದರೆ ಇನ್ಸ್ಪಿರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ. ಇದೇನಪ್ಪ ಅಂದರೆ ಇಲ್ಲಿ ನೀವು ಏನಾದರೂ ನಿಮ್ಗೆ ಬೇಕಾದ ಅಂದರೆ ಇದು ಒಂದು AI ಸರ್ಚಿಂಗ್ ಅಂತ ಬಂದ್ಬಿಟ್ಟು. AI ಸರ್ಚಿಂಗ್ ಅಂದರೆ ನಿಮ್ಗೆ ಬೇಕಾದ ನಿಮ್ಮ ಕಂಟೆಂಟ್ಸ್ ಅಂದರೆ ಐಡಿಯಾಸ್ ನೀವು ಸರ್ಚ್ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸರ್ಚ್ ಮಾಡಿ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನಾನು ಕನ್ನಡ ಟೆಕ್ ಕ್ರಿಯೇಟರ್ಸ್ ಅಂತ ನಾನು ಸರ್ಚ್ ಮಾಡ್ತೇನೆ ನೋಡಿ. ಕನ್ನಡ ಟೆಕ್ ಎಡಿಟ್ಸ್. ಓಕೆ, ಈ ರೀತಿ ಸರ್ಚ್ ನಿಮ್ಗೆ ಬೇಕಾದ ಟಾಪಿಕ್ ಬಗ್ಗೆ ನೀವು ಸರ್ಚ್ ಮಾಡ್ಕೋಬೋದು. ಅದ್ರ ಬಗ್ಗೆ ಅವರು ಅಂದರೆ ಆ ಒಂದು ರಿಲೇಟೆಡ್ ಬಗ್ಗೆ ವಿಡಿಯೋ ಎಲ್ಲ ರಿಕಮೆಂಡ್ ಮಾಡ್ತಾರೆ, ಇಲ್ಲಿ ತೋರಿಸುತ್ತೆ. ಆದ್ರೆ ಬಟ್ ಇಲ್ಲಿ ಸಡನ್ ಒಂದು ಅಪ್ಡೇಟ್ ಮಾಡಿದರೆ. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್ಲು. ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಯಾವ ಟೆನ್ಷನ್ ಅಂದರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದು, ಯಾವ ಟಾಪಿಕ್ಗೆ ಯಾವ ರೀತಿ ಟೈಟಲ್ ಹಾಕೋದು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕೋದು ಅಂತ ನಿಮಗೆ ಅದರದ್ದೇನು ಅಷ್ಟು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಅಂತ ನಿಮ್ಗೆ ಏನು ಮಾಡಿದ್ರೆ ಇಲ್ಲಿ ಹೊಸ ನೀವು ಅಪ್ಡೇಟ್ ತಂದರೆ ಏನಪ್ಪ ಅಂದರೆ ಕ್ರಿಯೇಟ್ ಆಟೋಮೇಷನ್ ಅಂತ ಬರುತ್ತೆ ನೋಡಿ. ಜಸ್ಟ್ ಇಲ್ಲಿ ಏನೂ ಇಲ್ಲ, ನೀವು ಯಾವ ಒಂದು ಟಾಪಿಕ್ ಬೇಕೋ ಆ ಒಂದು ಟಾಪಿಕ್ ನೀವು ಜಸ್ಟ್ ಸರ್ಚ್ ಮಾಡೋದು. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ನಿಮಗೆ ತೋರಿಸುತ್ತೆ. ಅಂದರೆ ಜಸ್ಟ್ ಒಂದು ಅಪ್ಡೇಟ್ ಮಾಡಿದರೆ ಒಂದು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಇಲ್ಲೆಲ್ಲ ನೀವು ನೋಡ್ಕೋಬೋದು. ಟೈಟಲ್ ಎಲ್ಲ ನೀವು ನೋಡ್ಕೊಳ್ಬೋದು. ಯಾವ್ಯಾವ ಟಾಪಿಕ್ ಹೆಂಗಿದೆ, ಏನೇನಿದೆ ಎಲ್ಲ ನೀವು ಇಲ್ಲಿ ಈಸಿಯಾಗಿ ನೀವು ನೋಡ್ಕೊಳ್ಬೋದು. ನಾನು ತೋರಿಸ್ ನೋಡಿ, ಮತ್ತೊಮ್ಮೆ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಕನ್ನಡ ಟಿಕೆಟ್ಸ್ ನೋಡಿ, ಲಾಸ್ಟ್ 10 ನ್ಯೂ ಡಬಲ್ ಮೂವೀಸ್ ವಿಡಿಯೋ ಇಲ್ಲೆಲ್ಲ ತೋರಿಸುತ್ತೆ. ಯಾವ ಒಂದು ವಿಡಿಯೋ ಏನೇನು ರಿಲೇಟೆಡ್ ಇದೆ ಎಲ್ಲ ತೋರಿಸ್ತಾ ಇದೆ. ಇಲ್ಲೆಲ್ಲ ನೀವು ನೋಡ್ಕೊಂಡು ಇದ್ರ ಬಗ್ಗೆ ನೀವು ಅಂದರೆ ಇದೇ ನೀವು ರೀತಿ ಟೈಟಲ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು, ಟ್ಯಾಗ್ಸ್ ಕೂಡ ಹಾಕ್ಬೋದು. ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗಲಿ, ನಿಮ್ಗೆ ಸ್ವಲ್ಪ ಎಲ್ಪ್ ಆಗಲಿ ಅಂತ ಈ ರೀತಿ ಒಂದು ಅಪ್ಡೇಟ್ ತಂದರೆ. ಇದು AI ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ಯಾವ ರೀತಿ ನಡೀತದೆ. ಈ AI ಸಿಸ್ಟಮ್ ಅನ್ನೋದು ತುಂಬ ನಿಮಗೆ ಇಂಪಾರ್ಟೆಂಟ್. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ಇದರಿಂದ ನಿಮಗೆ ವ್ಯೂಸ್ ಕೂಡ ಬರುತ್ತೆ. ಯಾವ ರೀತಿ ಅಂದರೆ ನೀವು ಇಲ್ಲಿ ಟಾಪಿಕ್ ಎಲ್ಲ ನಿಮ್ಗೆ ಸಜೆಷನ್ ಆಗುತ್ತೆ. ಯಾವ ಟಾಪಿಕ್ ಯಾವ ರೀತಿ ವಿಡಿಯೋ ಮಾಡೋದು ಎಲ್ಲ ನೀವು ನೋಡ್ಕೊಳ್ಬೋದು. ರಿಲೇಟೆಡ್ ಎಲ್ಲ ಒಂದು ವಿಡಿಯೋಸ್ ಸಜೆಷನ್ ಮಾಡ್ತಿದ್ದೆ ನೋಡಿ. ಸ್ಟಾಪ್ ಮೌಂಟೇಶನ್ ಎಲ್ಲ ತೋರಿಸ್ತಿದೆ. GoPro ಫಾರ್ಗೆಟು ಯಾವ್ಯಾವ ಈ ವಿಡಿಯೋ ಮಾಡ್ಬೇಕು ಎಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಇನ್ನು ಮುಂದೆ ಟೈಟಲ್ ಕೂಡ ನೀವೆಲ್ಲ ನೋಡ್ಕೊಳ್ಬೋದು. ಆದ್ರೆ ಬಟ್ ಈ ಒಂದು ಅಪ್ಡೇಟು ಸಡನ್ ಆಗಿ ಈಗ ಬಂದಿದೆ. ಈ ಒಂದು ಅಪ್ಡೇಟ್ ಈಗ ಇಲ್ಲಿ ಕೆಲವೊಂದಷ್ಟು ಕಂಟ್ರಿಯಲ್ಲಿ ಇತ್ತು, ಆದ್ರೆ ಬಟ್ ಈಗ ನಮ್ಮ ಇಂಡಿಯಾ ಕಂಟ್ರಿಯಲ್ಲಿ ಇಲ್ಲ. ಅಂದರೆ ಈ ಒಂದು ಅಪ್ಡೇಟ್ ಇರಲಿಲ್ಲ, ಆದ್ರೆ ಬಟ್ ಇವಾಗ ಅಪ್ಡೇಟ್ ಬಂದಿದೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದಂಥ ಮೊದಲನೇ ಅಪ್ಡೇಟು. ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಫ್ಯಾನ್ಬರ್ಸ್ ಪ್ರತಿಯೊಬ್ಬರು ಸಾರಿ ಯಾಕಪ್ಪ ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು, ಯಾಕಂದರೆ ಲೈಟ್ ಹೋಗಿತ್ತು. ಮತ್ತೆ ಈಗ ಲೈಟ್ ಬಂದಿದೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೋ ಜಸ್ಟ್ ಈಗ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಬಂದಿದೆ, ತುಂಬ ಸಿಂಪಲು. ನೀವೇನು ಮಾಡೋಂಗಿಲ್ಲ, ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಸ್ಟಮೈಸೇಷನ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ. ನಾನು ತೋರಿಸ್ತೀನಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದರೆ
ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇಲ್ಲಿ 3 ಆಪ್ಷನ್ ಇದೆ. ಮೊದಲು ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು ಯಾವುದಂದ್ರೆ ಲೇಔಟು ಮತ್ತು ಅದ್ರ ಜೊತೆ ಬ್ರ್ಯಾಂಡಿಂಗು ಮತ್ತು ಅದ್ರ ಜೊತೆಗೆ ಅಂದರೆ ಬೇಸಿಕ್ ಇಂಪೋ ಅಂತ ಇಲ್ಲಿ 3 ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ 3 ಆಪ್ಷನ್ಗಳು ತೋರಿಸ್ತಾ ಇದೆ. ಆದ್ರೆ ಬಟ್ ಇಲ್ಲಿ ಸಡನ್ ಒಂದು ಅಪ್ಡೇಟ್ ಆಗ್ತದೆ. ಏನಪ್ಪ ಇರಬೇಕಾದ್ರೆ ಇಲ್ಲಿ ಲೇಔಟ್ ಆಪ್ಷನ್ ಬಿಟ್ಟು ಆ ಒಂದು ಆಪ್ಷನ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ 2 ಆಪ್ಷನ್ ಇದೆ ನೋಡಿ, ಬ್ರ್ಯಾಂಡಿಂಗು ಮತ್ತು ಅದ್ರ ಜೊತೆಗೆ ಬೇಸಿಕ್ ಇಂಪೋ ಅಂತ ಇದೆಯಲ್ಲ, ಈ 2 ಆಪ್ಷನ್ ಇನ್ನು ಮುಂದೆ ರಿಮೂವ್ ಆಗುತ್ತೆ. ಅಂದರೆ ಈ 2 ಆಪ್ಷನ್ ರಿಮೂವ್ ಮಾಡ್ತಾರೆ. ಆ ಒಂದು ಜಾಗದಲ್ಲಿ ಯೂಟ್ಯೂಬ್ದವರು ಹೊಸದಾಗಿ ಒಂದು ಅಪ್ಡೇಟ್ ಮಾಡಿ 2 ಆಪ್ಷನ್ ತರ್ತಾ ಇದ್ದಾರೆ. ಹೊಸ ನ್ಯೂ ಆಪ್ಷನ್ ಯಾವುದಪ್ಪ ಅಂದ್ರೆ ಒಂದು ಹೋಮ್ ಪೇಜ್ ಮತ್ತೊಂದು ಪ್ರೊಫೈಲ್ ಅಂತ ಬಂದ್ಬಿಟ್ಟು ಇಲ್ಲಿ 2 ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ. ಇವು 2 ಫೀಚರ್ಸ್ ರಿಮೂವ್ ಮಾಡಿ ಈ ಒಂದು ಜಾಗದಲ್ಲಿ ಆ 2 ಫೀಚರ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ. ಇದೇ ನೋಡಿ ಹೊಸ ನ್ಯೂ ಅಪ್ಡೇಟ್. ಈ ಯಾವ ರೀತಿ ಇರ್ಬೇಕಾದ್ರೆ ಆ್ಯಕ್ಚುಲಿ ನಾನು ನಿಮಗೆ 2 ವೀಕ್ ಹಿಂದಗಡೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಯಾವುದಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಏನಾದರೂ ಕಮ್ಯುನಿಟಿ ಪೋಸ್ಟ್ ಯಾವುದೇ ರೀತಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಲಿಲ್ಲ, ಲೈವ್ ಆಪ್ಷನ್ ಯೂಸ್ ಮಾಡಲಿಲ್ಲ, ಶಾರ್ಟ್ಸ್ ಯೂಸ್ ಮಾಡಲಿಲ್ಲ ಅಂದರೆ ಆ ಒಂದು ಫೀಚರ್ಸ್ ಏನಿಲ್ಲ ಆ ಹೋಮ್ ಪೇಜಲ್ಲಿ ಇರುವಂಥ ಫೀಚರ್ಸ್ ಎಲ್ಲ ಹೋಗುತ್ತೆ ಅಂತ ಇತ್ತು. ಆದರೆ ಬಟ್ ಅದು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು. ಇಲ್ಲೆಲ್ಲ ನೀವು ನೋಡ್ಬೋದು. ಇದೊಂದು ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಯೂಟ್ಯೂಬ್ದವರು. ಇವು 2 ಆಪ್ಷನ್ ಹೋಗುತ್ತೆ. ಅಂದರೆ ಈ ಬ್ರ್ಯಾಂಡಿಂಗು ಬೇಸಿಕ್ ಇಂಪೋ ಇವು 2 ಆಪ್ಷನ್ ಹೋಗಿ ಇಲ್ಲಿ 2 ಹೊಸ ನ್ಯೂ ಆಪ್ಷನ್ ಅಂದರೆ ಇಲ್ಲಿ 2 ಹೊಸ ನ್ಯೂ ಫೀಚರ್ಸ್ಗಳು ಬರುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಹೊಸ ನ್ಯೂ ಅಪ್ಡೇಟ್. ಇದು ಸೆಕೆಂಡ್ ಅಪ್ಡೇಟ್. ಏನಿಲ್ಲ, ಜಸ್ಟ್ ನಾನು ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಪ್ ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು 2 ಹೊಸ ನ್ಯೂ ಅಪ್ಡೇಟ್ ಬಗ್ಗೆ ತಿಳಿಸಿದೆ. ಇದರಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್ ತುಂಬ ಇಷ್ಟ ಆಯಿತು ಚಿಕ್ಕದಾಗಿ ಕಮೆಂಟಿಗೆ. ನನಗೆ ಮಾತ್ರ ಮೊದಲನೇ ಅಪ್ಡೇಟ್ಸ್ ತುಂಬ ಇಷ್ಟ ಆಯಿತು. ನೀವು ಕೂಡ ಮೊದಲನೇ ಅಪ್ಡೇಟ್ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬ ಸ್ಪ್ಯಾಮ್ಲೆಸ್ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.